ನಮಸ್ಕಾರ ವೀಕ್ಷಕರೇ, C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಯಶೋಧ. ಸುರಪುರ ನರಸಿಂಹನಾಯಕ್ ಉಮೇದುವಾರಿಕೆ ಸಲ್ಲಿಕೆಯ ಬೃಹತ್ ಮೆರವಣಿಗೆ. ಯಾದಗಿರಿ ಜಿಲ್ಲೆಯ ಸುರಪುರ ವಿಧಾನಸಭಾ ಕ್ಷೇತ್ರಕ್ಕೆ ಮೇ 7ರಂದು ನಡೆಯತಕ್ಕಂಥ ಒಂದು ಉಪಚುನಾವಣೆ ಪ್ರಯುಕ್ತವಾಗಿ ಇಂದು ನಗರಸಭೆ ಮುಖ್ಯ ರಸ್ತೆಯಿಂದ ಗಾಂಧಿ ವೃತ್ತದ ಮೂಲಕ ತಹಶೀಲ್ ಕಾರ್ಯಾಲಯದವರೆಗೆ ತೆರೆದ ವಾಹನದಲ್ಲಿ ಸಾವಿರಾರು ಕಾರ್ಯಕರ್ತರೊಂದಿಗೆ ಸುಡು ಬಿಸಿಲನ್ನೂ ಕೂಡ ಲೆಕ್ಕಿಸದೆ ಮಾಜಿ ಸಚಿವ ನರಸಿಂಹ ನಾಯಕ್ ಅವರ ಉಮೇದುವಾರಿಕೆ ಸಲ್ಲಿಕೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸುರಪುರ ಮತ್ತು ಹುಣಸಗಿ ತಾಲೂಕಿನಾದ್ಯಂತ ನನ್ನ ಅವಧಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಇದೊಂದು ಸಲ ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕು ಎಂದು ತಾಲೂಕಿನ ಮತಬಾಂಧವರಲ್ಲಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ರಾಜ ಹನುಮಪ್ಪ ನಾಯಕ್ ತಾತ, ರಾಜ ಮುಕುಂದ ನಾಯಕ್, ಭಾರತೀಯ ಜನತಾ ಪಕ್ಷದ ತಾಲೂಕು ಅಧ್ಯಕ್ಷ ರಾಜ ವೇಣುಮಾಧವ್ ನಾಯಕ್, ವೇಣುಗೋಪಾಲ್ ನಾಯಕ್ ಜೇವರ್ಗಿ, ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಬಿಎಂ ಹಳ್ಳಿಕೋಟಿ, ಯಲ್ಲಪ್ಪ ಕುರುಕುಂದಿ, ಭೀಮಾಶಂಕರ್ ಬಿಲ್ಲವ್, ವಿರೂಪಾಕ್ಷಪ್ಪ ಕರ್ನಾಳ್, ಸಣ್ಣ ದೇಸಾಯಿ, ದೇವರ್ನೋಗಾಲ್, ನರಸಿಂಹ ಪಂಚಮಗಿರಿ, ಎಚ್ಸಿ ಪಾಟೀಲ್ ಸೇರಿದಂತೆ ಇತರರು ಇದ್ದರು. ವರದಿಗಾರರು ಮೌನೇಶ್ ಆರ್ ಭೋವಿ, ಸುರಪುರ. ಸುರಪುರಕ್ಕೆ ಹೆಣ್ಣು ಕೊಡ್ಬೇಕಾದ್ರೆ ಯೋಚನೆ ಮಾಡ್ತಿದ್ರು. ಯಾಕಂದ್ರೆ 15 ದಿನಕ್ಕೊಂದ್ಸರಿ ತಿಂಗಳಿಗೊಂದ್ಸರಿ ನೀರು ಬರ್ತಾವಪ್ಪ, ಸುರಪುರಿಗೆ ಯಾಕೆ ಕೊಡ ಮಾಡ್ತಿದ್ರು. ಆದ್ರೆ ಇವತ್ತು ಸುರಪುರ ಗಂಡು ಮಕ್ಕಳು ಹುಡುಗಿ ಬೇರೆ ಬೇರೆ ತಾಲೂಕಿನ ಜಿಲ್ಲೆಯವರು ಮೊದಲು ಎಣ್ಣೆ ಸುರಪುರಿಗೆ ಕೊಡಪ್ಪ ಅಂತಾರೆ. ಇಡೀ ರಾಜ್ಯದ ಎಲ್ಲರೂ ಕುಡಿಯೋ ನೀರು ಫಿಲ್ಟರ್ ವಾಟರ್ ಬರಲ್ಲ, ಸುರಪುರ ಬರೀ 40 ನೀರು ಅಷ್ಟೇ ನಿಮ್ಮ ಮನೆಗೆ ನೀರು ಬರ್ತಾವ ನೀರು ಬರ್ತಾವ ಇಲ್ಲ. ಹೋದ್ಸಲ ಚುನಾವಣೆಯಲ್ಲಿ ಕೆಲವು ಕಾಂಗ್ರೆಸ್ ಅವರು ಹೇಳಿದ್ರು ಏನಪ್ಪಾ ಅಂತಂದ್ರು, ಚುನಾವಣೆಗೋಸ್ಕರ ನೀರು ಬರ್ತಾವ್ರಿ, 1 ತಿಂಗಳಾದ್ಮೇಲೆ ಬಂದ್ ಆಗ್ತಾವ, ತಿಂಗಳಿಗೆ 5,000 ಬಿಲ್ ಬರ್ತಾ 6,000 ಬಿಲ್ ಬರ್ತಂದ್ರು. ಈಗ 14-15 ತಿಂಗಳಾಯ್ತು ನೀರು ಕುಡಿಯಕತ್ತ, ಎಷ್ಟು ಬಿಲ್ ಬರಕತ್ತದ್ರಿ? ಎಷ್ಟು ಬಿಲ್ ಬರಕತ್ತದ? ನೀರು ಬಂದಾಯ್ತೇನ್ರಿ ಕಾಂಗ್ರೆಸ್ ಪಕ್ಷದವ್ರೆ? ನಿಮ್ಮ ಮನೆಗೆ ನೀರು ಬರೋವೇನು? ಕೆಲವೊಬ್ರು ಹೇಳ್ತಾರೆ ಏನ್ ಕೆಲಸ ಮಾಡಿ ರಾಜುಗೌಡ ಅಂತಂದು. ನಾಯಕರೇ, ನಿಮ್ಗೊಂದು ಮಾತು ಹೇಳಕ್ ಇಚ್ಛೆ ಪಡ್ತೇನೆ. ಮಂಡಲ ಅಧ್ಯಕ್ಷರಿರಲ್ಲ, ಕಾಂಗ್ರೆಸ್ ಮಂಡಲ ಅಧ್ಯಕ್ಷರು ಏನ್ ಮಾಡಿ ರಾಜುಗೌಡ ಅಂತ ಹೇಳ್ತಿರಲ್ಲ, ಮನೆಗೆ ಹೋಗಿ ನೀವ್ ಹೆಣ್ಮಕ್ಳು ಕೇಳ್ರಿ, ನೀರ್ ಯಾರು ಮಾಡಿ ಸೋಟಲ್ ಅಂತ ನಿಮ್ ಹೆಣ್ಮಕ್ಳು ಮಾತಾಡೋದಲ್ಲ. ಇವತ್ತು ನನ್ನ ಕಾರ್ಯಕರ್ತನ ರಿಕ್ವೆಸ್ಟ್ ಮಾಡಿದೆ, ನಮ್ಮ ವಿರೋಧಿಗಳಿದ್ದಾಗ ಅವ್ರ ಜೊತೆ ನಾವು ಸಾಕಷ್ಟು ಹೋರಾಟ ಮಾಡಿದ್ದೇವೆ, ಅವ್ರ ವಿರುದ್ಧ ಮಾತಾಡಿ ಗೊತ್ತಿಲ್ಲ, ಅದಕ್ಕೋಸ್ಕರ ಯಾರು ಮಾತಾಡ್ಬೇಡ ಅಂತ ಹೇಳಿದೆ ಹೊರತಾಗಿ ಹಂಗಾದಂತ ಹೇಳಿ ಮೈಕ್ ಬಾಯಿಗೆ ಬಂದಾಗ ಸಿಕ್ಕಾದಂತ ಏಕವಚನ ಮಾತಾಡ್ರೆ ಅದನ್ನ ಶೋಭೆ ತರದಲ್ಲ. ಮಾತಾಡ್ಬೇಕಾದ್ರೆ ಮಾತುಗಳು ಇರ್ಬೇಕು, ಕೆಲಸ ನಾವು ಹೇಳ್ಬಾರ್ದು, ಆ ಕೆಲಸ ಹೇಳ್ಬೇಕು. ಇದು ರಾಜುಗೌಡ ಬಿಜೆಪಿ 3 ಪೀಕ್ ನೀರು ಬಿಡಿಸ್ತಿದ್ರಲ್ರಿ, ಮೊದಲನೇ ಪೀಕ್ ಬಂದಿ ಮಾಡಿದ್ರಿ, 2ನೇ ಪೀಕ್ ಸಂಪೂರ್ಣ ಬಂದ್ ಮಾಡಿ ರೈತರಿಗೆ ಅನ್ಯಾಯ ಮಾಡಿದಂತ ಇವತ್ತು ಮತ ಕೇಳಕ್ ಬರ್ತಾರೆ. ನೀವು ಮತ ಕೇಳ್ತೀರಿ? ಒಂದು ಮಾತು ಹೇಳ್ತೀನಿ ನಾನು, ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ನ ಶಾಸಕನಾಗಿ ಮಾಡ್ರಿ. ನನ್ನ ಪ್ರಾಣ ಕೊಟ್ಟ